ಅಂಟಾರ್ಟಿಕಾದಲ್ಲಿ ಭಾರತದ ಮತ್ತೊಂದು ಸಂಶೋಧನಾ ಕೇಂದ್ರ ಮೈತ್ರಿ 2. ಓಕೆ, ಸೊ ಇರ್ಲಿ, ಫಸ್ಟ್ ಅದನ್ನ ನಾನು ಐ ವಾಂಟ್ ಟು ಸ್ಟಾರ್ಟ್ ವಿತ್ ಫಸ್ಟ್ ಅಂಟಾರ್ಟಿಕಾ ಪರಿಚಯ ಮಾಡಬೇಕು, ಆಮೇಲೆ ಸಂಶೋಧನಾ ಕೇಂದ್ರಗಳಿಗೆ ಬರೋಣ. ಓಕೆ, ಸೊ ಜಸ್ಟ್ ಎ ಬೇಸಿಕ್ ಕ್ವಶನ್ ಕೇಳ್ತೀನಿ ಸರ್, ಪ್ಲೀಸ್. ಫಸ್ಟ್ ವಿಲ್ ಇಂಟ್ರೊಡ್ಯೂಸ್ ಅಂಟಾರ್ಟಿಕಾ. ಅಂಟಾರ್ಟಿಕಾ ಯಾಕೆ ಇಂಪಾರ್ಟೆಂಟು ಅಂತ ಗೊತ್ತಾಗ, ಆಯ್ತಾ? ನ್ಯೂಸ್ ಪೇಪರ್ ಓದಿ, ಅರ್ಥ ಮಾಡ್ಕೊಂಡು, ನೋಟ್ಸ್ ಮಾಡ್ಕೊಂಡು, ಅದಕ್ಕೆ ಬ್ಯಾಕ್ಗ್ರೌಂಡ್ ಓದ್ಕೊಂಡು, ಸ್ಟ್ಯಾಟಿಕ್ ಲಿಂಕ್ ಮಾಡಿ ಹೆಚ್ಚುವರಿ ಮಾಹಿತಿನ ಮಾಡ್ಕೊಳ್ಳೋದು ಬಹಳ 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 ಕಷ್ಟ. ಇಟ್ ಟೇಕ್ಸ್ ಹೆಲ್ ಲಾಟ್ ಆಫ್ ಟೈಮ್ ತುಂಬ ಬೇಕದಕ್ಕೆ. ಅದ್ರ ಬದಲು ನಿಮ್ಗೆ ಇಲ್ಲಿ ಬಂದರೆ ಒಂದು ಟೈಲರ್ ಮೇಡ್ ನೋಟ್ಸು ಕ್ಲಾಸು ಕೊಡಬೇಕು ಅನ್ನೋದೇ ಈ ಇನಿಷಿಯೇಟಿವ್ನ ಉದ್ದೇಶ. ನಿಮ್ಮ ಟೈಮ್ ಉಳಿಸ್ಬೇಕು ಅಂತ, ಬೇರೆನಿಲ್ಲ. ನಮ್ಮ ಟೈಮ್ ಅಂತೂ ಯಾರು ಉಳಿಸ್ಲಿಲ್ಲ, ನಿಮ್ಮ ಟೈಮ್ ನಾವು ಉಳಿಸೋಣ ಅಂತ. ಓಕೆ ಸರ್, 5th ಲಾರ್ಜೆಸ್ಟ್ ಕಾಂಟಿನೆಂಟ್. ಟೋಟಲ್ ಎಷ್ಟು ಕಾಂಟಿನೆಂಟ್ ಇದು? 7 ಖಂಡಗಳು. ಓಕೆ, ಸೊ 7 ಕಾಂಟಿನೆಂಟ್ಸ್ ಅಲ್ಲಿ 8, ಮೋಸ್ಟ್ಲಿ 8ನೇದು ಅವ್ನು ಕೈಲಾಸ ಅನ್ಕೊಂಡ್ರು. ಇರ್ಲಿ, ಅಫಿಷಿಯಲಿ ಇಟ್ ಕಾಲ್ ಅಂತ ತಗೊಂಡ್ರೆ there are 7 ಕಾಂಟಿನೆಂಟ್ಸ್. ಅದು ಕೈಲಾಸ, ಅದು ಕಾಂಟಿನೆಂಟ್ ಅಲ್ಲ, ಅದು ಲಾರ್ಜ್. ಏನ ಮಾತಾಡೋದೇ ಹಿಂಗೆ. ಓಕೆ ಫೈನ್, ಲಿಸನ್. 5th largest continent. It's the only continent on earth which is untapped. ಮಾನವ ವಾಸಿಸದ, ಓಕೆ, ಅಥವಾ ಮಾನವ ಅಂದ್ರೆ ಅಲ್ಲ, ಮನುಷ್ಯ ಹೋಗ್ತಾರಲ್ಲಿ ಟೂರಿಸಂ ಪರ್ಪಸ್ಗೆ ಹೋಗ್ತಾರೆ, ರಿಸರ್ಚ್ ಪರ್ಪಸ್ಗೆ ಹೋಗ್ತಾರೆ, ಬಟ್ ಯಾರು ಅಲ್ಲಿ ಉಳ್ಕೊಳ್ಳಲ್ಲ. ದೆಲ್ ಜಸ್ಟ್ ಕಮ್ ಬ್ಯಾಕ್. ಓಕೆ, ವಾಸ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕ ಏಕೈಕ ಖಂಡ ಅಂಟಾರ್ಟಿಕಾ. ಯಾಕೆ ಸರ್, ಯಾಕೆ ಇಲ್ಲಿ ವಾಸ ಮಾಡೋಕ್ಕಾಗಲ್ಲ ಅಂತಂದ್ರೆ, ನೋಡಿ, ಪ್ರಪಂಚದ ಅತಿ ಎತ್ತರದ ಪ್ರದೇಶದಲ್ಲಿರುವ, ಓಕೆ, ಒಣಗಿರುವ, ಗಾಳಿಯಿಂದ ಕೂಡಿರುವ, ಶೀತಮಯವಾದ, ಹಿಮಕವಿದ ವಾತಾವರಣ ಕೂಡಿರೋದ್ರಿಂದ ಅಲ್ಲಿ ಯಾರು ವಾಸ ಮಾಡೋಕ್ಕಾಗಲ್ಲ. ಹೈಯೆಸ್ಟ್ ಆಲ್ಟಿಟ್ಯೂಡ್, ತುಂಬ ಹೈಟ್ ಇದೆ, ಹೈಟ್ ಆಲ್ಟಿಟ್ಯೂಡ್ ತುಂಬ ಎತ್ತರ ಇದೆ. ಡ್ರೈಯೆಸ್ಟ್, ವಿಂಡಿಯೆಸ್ಟ್, ಕೋಲ್ಡೆಸ್ಟ್, ಐಸಿಯೆಸ್ಟ್ ಕಾಂಟಿನೆಂಟ್. ಹಾಗಾಗಿ ಇಟ್ ಇಸ್ ನಾಟ್ ಹ್ಯಾಬಿಟಬಲ್, ಯಾರು ವಾಸ ಮಾಡೋಕ್ಕಾಗಲ್ಲ. ಓಕೆ, ಈ ಅಂಟಾರ್ಟಿಕಾವನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. ಇದನ್ನ ಈಸ್ಟ್ ಅಂಟಾರ್ಟಿಕಾ ಅಂತಾರೆ, ಇದನ್ನ ವೆಸ್ಟ್ ಅಂಟಾರ್ಟಿಕಾ. ಓಕೆ, ಸೊ ಪ್ಲೀಸ್, ಅಲ್ಲ, ಇದು ವೆಸ್ಟ್, ಸಾರಿ, ಇದು ವೆಸ್ಟ್ ಅಂಟಾರ್ಟಿಕಾ, ಇದು ಈಸ್ಟ್ ಅಂಟಾರ್ಟಿಕಾ. ಇದು ಪಶ್ಚಿಮ ಅಲ್ವೇನ್ರಿ? ಭೂಪಟವನ್ನು ತಗೊಂಡ್ರೆ ಇದು ಪಶ್ಚಿಮ ತಾನೆ, ಇದು ಪೂರ್ವ. ಇದು ವೆಸ್ಟ್ ಅಂಟಾರ್ಟಿಕಾ, ಇದು ಈಸ್ಟ್ ಅಂಟಾರ್ಟಿಕಾ. ಹಂಗಾರೆ ವೆಸ್ಟ್ ದೊಡ್ಡದಿದೆಯಾ, ಈಸ್ಟ್ ದೊಡ್ಡದಿದೆಯಾ? ಈಸ್ಟ್ ಅಂಟಾರ್ಟಿಕಾ ದೊಡ್ಡದಿದೆ, ಹಂಗಾಗಿ ಅದನ್ನ ಗ್ರೇಟರ್ ಅಂಟಾರ್ಟಿಕಾ ಅಂತ ಕರೀತಾರೆ. ಓಕೆ, ಇದನ್ನ ಲೆಸ್ಸರ್ ಅಂಟಾರ್ಟಿಕಾ ಅಂತ ಕರೀತಾರೆ. ವೆಸ್ಟ್ ಅಂಟಾರ್ಟಿಕಾ ಇಸ್ ಆಲ್ಸೋ ಕಾಲ್ಡ್ ಅಸ್ ಲೆಸ್ಸರ್ ಅಂಟಾರ್ಟಿಕಾ, ಈಸ್ಟ್ ಅಂಟಾರ್ಟಿಕಾ ಇಸ್ ಕಾಲ್ಡ್ ಅಸ್ ಗ್ರೇಟರ್ ಅಂಟಾರ್ಟಿಕಾ. ಸರ್, ಹೆಂಗ್ ಡಿವೈಡ್ ಮಾಡಿದ್ದಾರೆ ಅಂದ್ರೆ, ಇವೆರಡರ ಮಧ್ಯದಲ್ಲಿ, ಓಕೆ, ಇಲ್ಲಿ ಟ್ರಾನ್ಸ್ ಅಂಟಾರ್ಟಿಕ್ ಮೌಂಟೇನ್ಸ್ ಇದೆ, ಅಂದ್ರೆ ಪರ್ವತಗಳಿಂದ ಬೇರ್ಪಟ್ಟಿದೆ. ಆಯ್ತಾ? ಅದರಲ್ಲಿ ಸರ್, ಈ ಈಸ್ಟ್ ಅಂಟಾರ್ಟಿಕಾ ಇದೆಯಲ್ಲ, ಇದು ಹಳೇದು, ತುಂಬಾ ಹಳೇದಿದು. ಓಕೆ, ಇದು ವಾಲ್ಕ್ಯಾನಿಕ್ ಆಕ್ಟಿವಿಟಿ ಮುಖಾಂತರ ರೀಸೆಂಟ್ ಆಗಿ ಫಾರ್ಮೇಶನ್ ಆಗಿರೋದು. ರೀಸೆಂಟ್ ಅಂದ್ರೆ ನೆನ್ನೆ ಮೊನ್ನೆ ಆಗಿರೋದಲ್ಲ. ಇದೊಂದು 400 ಮಿಲಿಯನ್ ವರ್ಷಗಳಿಂದ ಫಾರ್ಮೇಶನ್ ಆಗಿದೆ, ಒಂದು 200 ಮಿಲಿಯನ್ ವರ್ಷಗಳಿಂದ ಫಾರ್ಮೇಶನ್ ಆಗಿರುತ್ತೆ, ಆ ಥರ. ಓಕೆ, ಸೊ ಇದು ನ್ಯೂ ಅಂಟಾರ್ಟಿಕಾ, ದಿಸ್ ಇಸ್ ಓಲ್ಡ್ ಅಂಟಾರ್ಟಿಕಾ. ಓಕೆ, ಅಂದ್ರೆ ಅರ್ಥ ಏನು ಗೊತ್ತಾ? ಸಿ, ಆಲ್ರೆಡಿ ಇಲ್ಲಿ ನಿಮಗೆ ಈ ಈಸ್ಟ್ ಅಂಟಾರ್ಟಿಕಾದಲ್ಲಿ ಇಗ್ನಿಯಸ್ ರಾಕ್ಸ್ ಮತ್ತೆ ಮೆಟಮಾರ್ಫಿಕ್ ರಾಕ್ಸ್ ಕಂಡು ಬರ್ತವೆ, ಅಗ್ನಿಶಿಲೆಗಳು ಅಂತ. ಇಗ್ನಿಯಸ್ ಅಂದ್ರೆ ಅಗ್ನಿಶಿಲೆಗಳು, ಮೆಟಮಾರ್ಫಿಕ್ ಅಂದ್ರೆ ರೂಪಾಂತರ ಶಿಲೆಗಳು. ಓಕೆ, ಇದು ಆಲ್ರೆಡಿ ಫಾರ್ಮೇಶನ್ ಆಗಿದೆ. ಬಟ್ ಆದ್ರೆ ಇದು ಹೊಸ ಅಂಟಾರ್ಟಿಕಾ ಆದ್ರಿಂದ ಇಲ್ಲಿ ಇನ್ನೂ ವಾಲ್ಕ್ಯಾನಿಕ್ ಆಕ್ಟಿವಿಟಿ ನಡೀತಾನೆ ಇದೆ, ಭೂಮಿ ಫಾರ್ಮೇಶನ್ ಆಗ್ತದೆ. ಆಯ್ತಾ? ಇದು ಒಂದು. ಸರ್, ನಿಮ್ಗೆ ಐ ಥಿಂಕ್ ಯಾವುದೋ ಒಂದು ಕ್ಲಾಸಲ್ಲಿ ರಿಂಗ್ ಆಫ್ ಫೈರ್ ಬಗ್ಗೆ ಹೇಳಿದ್ದೆ ನಾನು.
ಎಸ್ ಆರ್ ನೋ? ಹೇಳಿದ್ನೇ ಇಲ್ಲ. ಇಫ್ ಯು ರಿಮೆಂಬರ್, 1 ಸೆಕೆಂಡ್. ರಿಂಗ್ ಆಫ್ ಫೈರ್ಗೆ ಇನ್ನೊಂದು ಹೆಸರಿದೆ, ಏನದು? ರಿಂಗ್ ಆಫ್ ಫೈರ್ಸ್, ಬೆಂಕಿಯ ಉಂಗುರ. ಬೆಂಕಿಯ ಉಂಗುರ ಅಂದ್ರೆ ಇಲ್ಲೇ ನಿಮ್ಗೆ ನೋಡಿ, ದಿಸ್ ಇಸ್ ನಾರ್ತ್ ಅಮೆರಿಕಾ, ದಿಸ್ ಇಸ್ ಸೌತ್ ಅಮೆರಿಕಾ, ದಿಸ್ ಇಸ್ ಏಷ್ಯಾ, ದಿಸ್ ಇಸ್ ಆಸ್ಟ್ರೇಲಿಯಾ, ಇದು ಪೆಸಿಫಿಕ್ ಓಷನ್. ಓಕೆ, ಇಲ್ಲೇನ್ ಲೈನ್ ಡ್ರಾ ಆಗಿದೆಯಲ್ಲ, ಇದನ್ನ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಜಗತ್ತಲ್ಲಿ ಎಷ್ಟು ಜ್ವಾಲಾಮುಖಿನ ಸಕ್ರಿಯ ಜ್ವಾಲಾಮುಖಿಗಳು, ಆಕ್ಟಿವ್ ವಾಲ್ಕಿನೋಸ್ ಇದಾವೋ, 75% ಆಫ್ ದ ಆಕ್ಟಿವ್ ವಾಲ್ಕಿನೋಸ್ ಇಲ್ಲೇ ಇದಾವೆ. 75% ಆಫ್ ದ ಆಕ್ಟಿವ್ ವಾಲ್ಕಿನೋಸ್. ಆಮೇಲೆ ಹೆಚ್ಚು ಕಮ್ಮಿ 450ಕ್ಕೂ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳನ್ನ ಕಾಣ್ತೀವಿ. 450ಕ್ಕೂ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳನ್ನ ಕಾಣ್ತೀವಿ. ಹಂಗಾಗಿ ಇದನ್ನ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ನಿಮಗೆ ಅಂಟಾರ್ಟಿಕಾ ಇಲ್ಲಿ ಬರುತ್ತೆ, ಕೆಳಗಡೆ ಬರುತ್ತೆ. ಓಕೆ, ಪ್ಲೀಸ್ ಲಿಸನ್ ಕ್ರೇ. ಅದರಲ್ಲಿ ಓಕೆ, ಇದಿದೆಯಲ್ಲ, ಯಾವ ಅಂಟಾರ್ಟಿಕಾ ಇದು? ವೆಸ್ಟ್ ಅಂಟಾರ್ಟಿಕಾ. ವೆಸ್ಟ್ ಅಂಟಾರ್ಟಿಕಾ ಇಸ್ ಪಾರ್ಟ್ ಆಫ್ ರಿಂಗ್ ಆಫ್ ಫೈರ್. ವೆಸ್ಟ್ ಅಂಟಾರ್ಟಿಕಾ ಇಸ್ ಅ ಪಾರ್ಟ್ ಆಫ್ ರಿಂಗ್ ಆಫ್ ಫೈರ್. ಆಯ್ತಾ? ಅದರಲ್ಲಿ ಇಲ್ಲಿ ರಾಸ್ ಐಲ್ಯಾಂಡ್ ಇದೆ. ನಿಮ್ಗೆ ಇಲ್ಲಿ ರಾಸ್ ಸಿ ಕಾಣಿಸ್ತಿದೆಯಲ್ಲ, ಒಂದು ದ್ವೀಪ ಬರುತ್ತೆ. ರಾಸ್ ದ್ವೀಪ ಅಂತಾನೆ ಕರಿತೀವಿ. ಅಲ್ಲಿ ಒಂದು ಪರ್ವತ ಇದೆ, ಮೌಂಟ್ ಎಲ್ಬ್ರಸ್ ಅಂತ, ಅದು ಸಾರಿ ಮೌಂಟ್ ಎರೆಬಸ್ ಅಂತ. ಆಯ್ತಾ? ಇದು ಭೂಮಿಯ, ಪ್ಲೀಸ್ ಕೇಳಿಸ್ಕೊಳ್ಳಿ, ದಕ್ಷಿಣ ತುದಿಯಲ್ಲಿರ್ತಕ್ಕಂಥ ಸಕ್ರಿಯ ಜ್ವಾಲಾಮುಖಿ ಇದು, ಮೌಂಟ್ ಎರೆಬಸ್ ಅಂತ. ಅಂಟಾರ್ಟಿಕಾ ಕಾಂಟಿನೆಂಟ್ ಏನಿದೆಯಲ್ಲ, ಅದರಲ್ಲಿ ರಾಸ್ ದ್ವೀಪದಲ್ಲಿ ಕಂಡು ಬರುವ ಮೌಂಟ್ ಎರೆಬಸ್ ಏನಿದೆಯಲ್ಲ, ಇಟ್ ಇಸ್ ಅ ಸದರ್ನ್ ಮೋಸ್ಟ್ ಆಕ್ಟಿವ್ ವಾಲ್ಕೆನೋ ಆನ್ ಅರ್ತ್. ಸದರ್ನ್ ಮೋಸ್ಟ್ ಆಕ್ಟಿವ್ ವಾಲ್ಕೆನೋ ಆನ್ ಅರ್ತ್. ಆಯ್ತಾ? ಜಸ್ಟ್ ನಿಮ್ಗೆ ಐ ಥಿಂಕ್ ಎನ್ವೈರನ್ಮೆಂಟ್ ಆಗಿರೋರಿಗೆ ಒಂದು ಅಂಟಾರ್ಟಿಕಾ ವಿಡಿಯೋ ತೋರಿಸಿರ್ತೀನಿ ನಾನು. ತೋರಿಸಿದೇನೇ ಇಲ್ಲ? ಅಥವಾ ಒಂದು 2 seconds, ಒಂದು 20 seconds ತೋರಿಸ್ಬೋದಾ ಅಣ್ಣ? ಅಂಟಾರ್ಟಿಕಾ ತೋರಿಸೋದು. Antarctica, the ultimate journey. Antarctica is a continent located in the extreme south of our planet. White space that we're all capable of recreating in our minds, but that very few have actually seen. The impressive surface and harsh weather conditions made Antarctica one of the most inhospitable places on Earth, but also one of the most interesting and most studied. In winter, when the sea freezes over, the Antarctic continent takes on a size equal to the size of the U.S. and Mexico combined. It is estimated that, at any given time, there are 300,000 icebergs sailing in the Antarctic Ocean and surrounding the continent like a belt of white asteroids. That is amazing, right? Can you imagine 300,000 huge pieces of ice floating in the sea? Let's talk about one of the most famous seabirds in the world. Why don't penguins' feet freeze in the ice? Because otherwise, they would boil with heat. Their coats and fat are so effective that their legs literally serve as air conditioning for them. The only warm-blooded animal left during the harsh winter in Antarctica is the male emperor penguin. It does so to nest the only egg laid by its partner, while the female goes for 9 weeks to hunt in the sea and returns just in time to receive it upon hatching. Antarctica is the largest desert in the world, measuring no more and no less than 14.2 million kilometers squared. An incredible extension, don't you think? You won't find reptiles of any kind there. It is the only continent where there are none. The reason why you'll find these animals here, and why life here is very complicated, even if you are warm-blooded, is because the lowest temperature to date has been recorded. The temperature in Antarctica is about -20 degrees Celsius. Surely more than one of you would like to have a few warm suits, right?
The air in Antarctica is so cold that water vapor can freeze in the air, forming tiny ice crystals that then fall to the ground. Antarctica has the lowest temperature ever recorded on Earth at negative 89 degrees Celsius. At its surface, recorded on July 21st, 1983, at the Vostok Station. In addition, in 2014, a point on the plateau between the Dome Argus and Dome Fuji peaks was measured by satellite. The temperature read negative 93.2 degrees Celsius. The World Meteorological Organization only recognizes valid temperature measurement. ದಿಸ್ ಶೋ ಯು ಅಂದ್ರೆ ಅಂಟಾರ್ಟಿಕಾ ಎನ್ವಾನ್ಮೆಂಟ್ ವಿಡಿಯೋ ಯಾವಾಗಲೂ ಯೂಟ್ಯೂಬಲ್ಲಿ ಇರ್ತೀವಿ, ನೋಡ್ಕೋಬಹುದು. ಅಲ್ಲ, ಜಸ್ಟ್ ಅಂಟಾರ್ಟಿಕಾ ಎನ್ವಾನ್ಮೆಂಟ್ ಹೆಂಗಿರುತ್ತೆ ಅಂತ ತೋರಿಸೋದಕ್ಕೆ ಒಂದು 30 ಸೆಕೆಂಡ್ಸ್ 1 ಮಿನಿಟ್ ವಿಡಿಯೋ ಪ್ಲೇ ಮಾಡಿದ್ವಿ. ಓಕೆ, ಬಟ್ ಏನಾಗ್ತಿದೆ ಈಗ, ಇದೊಂದೇ ಕಾಂಟಿನೆಂಟ್ ಯಾರು ವಶಪಡಿಸ್ಕೊಂಡಿಲ್ಲ. ಇಟ್ ಈಸ್ ಸ್ಟಿಲ್ ಅನ್ಟಚ್ಡ್. ಹಂಗೆ ಈ ಬಿಗ್ ಪವರ್ಸ್ ಏನಿದಾವೆ, ದೊಡ್ಡ ದೊಡ್ಡ ದೇಶಗಳು, ಈ ಅಂಟಾರ್ಟಿಕಾವನ್ನು ವಶಪಡಿಸ್ಕೋಬೇಕು ಅಂತ ಅಂದ್ರೆ ಮಿಲಿಟರೈಸೇಷನ್ ಆಫ್ ಅಂಟಾರ್ಟಿಕಾ ಟ್ರೈ ಮಾಡ್ತಾರೆ. ಓಕೆ, ಓಕೆ, ಯಾಕೆ ಸರ್ ಅಂತಂದ್ರೆ ಅಲ್ಲಿ ಮೇಲೆ ಐಸ್ ಇರ್ಬೋದು. ಓಕೆ, ಕೆಳಗಡೆ ಆಳದಲ್ಲಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ತೋರಿಸಿದಾರೆ ಅದನ್ನು. ಓಕೆ, ಇಟ್ ಈಸ್ ರಿಚ್ ಇನ್ ಮೆರೈನ್ ಬಯೋಡೈವರ್ಸಿಟಿ. ಮೇಲ್ಗಡೆ ಐಸ್ ಇರ್ಬೋದು, ಒಳಗಡೆ ಸಾಗರದಲ್ಲಿ ಜೀವ ವೈವಿಧ್ಯತೆ ಅಪಾರವಾಗಿದೆ, ನೈಸರ್ಗಿಕ ಸಂಪತ್ತು ಅಡಗಿದೆ. ಎಲ್ಲರ ಕಣ್ಣು ಅಂಟಾರ್ಟಿಕಾ ಮೇಲೆ. ಓಕೆ, ದೇ ವಾಂಟ್ ಟು ಕಾಂಕರ್ ಅಂಟಾರ್ಟಿಕಾ. ಮತ್ತೆ ಇದನ್ನ ಎಷ್ಟು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಏನೇನು ನ್ಯೂಕ್ಲಿಯರ್ ವೇಸ್ಟ್ ಜನರೇಟ್ ಆಗುತ್ತೆ, ತಗೊಂಡೋಗೋದು, ಬಿಸಾಕೋದು, ಬಂದ್ಬಿಡೋದು. ವಿಕಿರಣ ವಸ್ತುಗಳು ಅಥವಾ ವಿಕಿರಣ ತ್ಯಾಜ್ಯ, ನ್ಯೂಕ್ಲಿಯರ್ ವೇಸ್ಟ್, ರೇಡಿಯೋ ಆಕ್ಟಿವ್ ವೇಸ್ಟ್ ಏನು ಜನರೇಟ್ ಆಗುತ್ತೆ, ತಗೊಂಡೋಗೋದು, ಡಂಪ್ ಮಾಡಿ ಬಂದ್ಬಿಡೋದು. ಯಾರು ಹೋಗಲ್ವಲ್ಲ. ಅಲ್ಲಿನ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ, ಸಾಗರದಲ್ಲಿರುವ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ, ಸಮುದ್ರದಲ್ಲಿ ಕಂಡು ಬರುವಂತ ಜೀವ ವೈವಿಧ್ಯತೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಟಾರ್ಟಿಕಾವನ್ನ ಉಳಿಸಲೇಬೇಕಾದಂತ ಅವಶ್ಯಕತೆ ಇದೆ. ಹಾಗಾಗಿ ಒಂದು ಒಪ್ಪಂದವನ್ನು ಜಾರಿಗೆ ತರಲಾಯಿತು, ಅಂಟಾರ್ಟಿಕಾ ಒಪ್ಪಂದ ಅಂತ ಕರಿತೀವಿ. ಸೊ ಲಿಸನ್ ಈಗ, ರೈಟ್? ಓಕೆ, ಸರಿ, ನನಗೇನು ಪಾಠ ಮಾಡ್ತಿದ್ದೀನಿ ಅಂದ್ರೆ, ಬಸ್ ಅಂಟಾರ್ಟಿಕಾ ಪ್ರದೇಶವನ್ನ ಸಂರಕ್ಷಿಸಲು ತೆಗೆದುಕೊಂಡಿರುವ ಜಾಗತಿಕ ಪ್ರಯತ್ನಗಳ ಬಗ್ಗೆ ಮಾತಾಡ್ತೇನೆ. ಅಂಟಾರ್ಟಿಕಾವನ್ನು ಸಂರಕ್ಷಿಸಲು ತೆಗೆದುಕೊಂಡಿರುವ ಜಾಗತಿಕ ಪ್ರಯತ್ನಗಳು ಮತ್ತು ರಾಷ್ಟ್ರೀಯ ಪ್ರಯತ್ನಗಳ ಬಗ್ಗೆ ಮಾತಾಡ್ತೀನಿ. ಓಕೆ, ಮೊದಲನೇದು ಬಂದಿದ್ದು ಅಂಟಾರ್ಟಿಕಾ ಒಪ್ಪಂದ. ನನ್ನ ಪ್ರತಿ ಪ್ರಯತ್ನ ಮಾತಾಡ್ಬೇಕಾದ್ರೆ ನೀವು 3 ಅಂಶಗಳನ್ನು ಗಮನಿಸ್ಬೇಕು. ಒಂದು ನೋಡಿ, ಅದ್ರ ಹೆಸರೇನು, ಯಾವಾಗ ಜಾರಿಗೆ ಬಂತು, ಭಾರತ ಯಾವಾಗ ಅದನ್ನು ಸೈನ್ ಮಾಡ್ತು, ಮತ್ತು ಅದರ ಉದ್ದೇಶ. ಆಯ್ತಾ? ಅಂಟಾರ್ಟಿಕಾ ಒಪ್ಪಂದ ನೋಡಿ, ಅದು ಅಂಗೀಕಾರ ಆಗಿತ್ತು 59ರಲ್ಲಿ, ಭಾರತ ಸೈನ್ ಮಾಡಿದ್ದು 83ರಲ್ಲಿ. ಆಯ್ತಾ? ಉದ್ದೇಶ ಒಂದೇ ಲೈನಲ್ಲಿ ಹೇಳ್ತೀನಿ. ಓಕೆ, ಡಿಮಿಲಿಟರೈಸೇಷನ್ ಆಫ್ ಅಂಟಾರ್ಟಿಕಾ ಅಂದ್ರೆ ಯಾರು ಅಂಟಾರ್ಟಿಕಾವನ್ನ ಕಾಂಕರ್ ಮಾಡಂಗಿಲ್ಲ, ಅದನ್ನ ಇಂಡಿಪೆಂಡೆಂಟ್ ಕಾಂಟಿನೆಂಟ್ ಆಗಿ ಬಿಟ್ಬಿಡ್ಬೇಕು. ನಾನು ಹೇಳ್ತಿರೋದು ಅಂಟಾರ್ಟಿಕಾ ಒಪ್ಪಂದ ಏನ್ ಹೇಳುತ್ತೆ ಅಂತ. ಯಾರು ಅದನ್ನ ಕಾಂಕರ್ ಮಾಡಂಗ, ಈಗ ರಷ್ಯಾ ಕಾಂಕರ್ ಮಾಡಕ್ ಹೋದ್ರೆ ಅಮೆರಿಕಾಗಲ್ಲ, ಅಮೆರಿಕ ಕಾಂಕರ್ ಮಾಡಕ್ ಹೋದ್ರೆ ರಷ್ಯಾಗಲ್ಲ. ಸೊ ಕಿತ್ತಾಟ ಇದ್ದಿದೆ, ಯಾರು ಮುಟ್ಟಂಗಿಲ್ಲ ಅಂಟಾರ್ಟಿಕಾ, ಅದನ್ನ ಹಂಗೆ ಬಿಟ್ಬಿಡು. ಎರಡನೇದು, ಅಲ್ಲಿ ಯಾವುದೇ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಟೆಸ್ಟ್ ಮಾಡಬಾರ್ದು, ನ್ಯೂಕ್ಲಿಯರ್ ವೇಸ್ಟ್ ತಗೊಂಡೋಗಿ ಡಂಪ್ ಮಾಡಬಾರ್ದು, ಅಲ್ಲಿನ ಪರಿಸರವನ್ನು ಹಾಳು ಮಾಡಬಾರ್ದು, ಅಲ್ಲಿನ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಬೇಕು. ಇದು ಅಂಟಾರ್ಟಿಕಾ ಒಪ್ಪಂದ. ಮತ್ತು ಗೊತ್ತಿರಲಿ, ಇದು ಲೀಗಲಿ ಬೈಂಡಿಂಗ್ ಒಪ್ಪಂದ, ಕಾನೂನಾತ್ಮಕವಾಗಿ ಬಂಧಿಸುವ ಒಪ್ಪಂದ. ಲೀಗಲಿ ಬೈಂಡಿಂಗ್ ಟ್ರೀಟಿ, ಕಾನೂನಾತ್ಮಕವಾಗಿ ಬಂಧಿಸುವ ಒಪ್ಪಂದ. ಆದ್ರಿಂದ ಇದನ್ನ ಸೈನ್ ಮಾಡಿದ್ರೆ ಫಾಲೋ ಮಾಡ್ಲೇಬೇಕಾ? ನೋ. ಹಂಗಾರೆ ಭಾರತ ಸೈನ್ ಮಾಡಿದ್ಯಾ, ಹಂಗಾರೆ ಅಂಟಾರ್ಟಿಕಾ ಟ್ರೀಟಿ ಫಾಲೋ ಮಾಡ್ಲೇಬೇಕಾ? ಹಾಗಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಬಾಟ್ ಅಂಟಾರ್ಟಿಕಾ ಬಿಲ್ 2022. ಅಂಟಾರ್ಟಿಕಾ ಬಿಲ್ 2022 ಅದೇನ್ ಹೇಳುತ್ತೆ, ಇದೇನ್ ಹೇಳುತ್ತೆ, ಅದೇ ಹೇಳುತ್ತೆ, ಡಿಮಿಲಿಟರೈಸೇಷನ್ ಆಫ್ ಅಂಟಾರ್ಟಿಕಾ. ಆಯ್ತಾ? ಇದು ಒಂದು. ಎರಡನೇದು, ಓಕೆ, ನಾನು ಈಗ ನೀವು ವಿಡಿಯೋ ನೋಡ್ತಾ ಇದ್ರಿ, ಅಂಟಾರ್ಟಿಕಾ ಓಷನ್ ಅಲ್ಲಿ ಅಂದ್ರೆ ಐಸ್ ಕೆಳಗಡೆ ಓಷನ್ ಇದೆ ಅಲ್ಲಿ. ಓಕೆ, ಮರೈನ್ ಬಯೋಡೈವರ್ಸಿಟಿ ಜಾಸ್ತಿ ಇದೆಯಾ? ಇನ್ನು ವಿಡಿಯೋ ಫುಲ್ ನೋಡ್ರೆ ತುಂಬಾ ಇದಾವೆ. ಓಕೆ, ಹಾಗಾದ್ರೆ ಅಂಟಾರ್ಟಿಕಾದಲ್ಲಿ ಕಂಡು ಬರುವ ಮೆರೈನ್ ಬಯೋಡೈವರ್ಸಿಟಿನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಕಂಡಕ್ಟ್ ಮಾಡಿರುವಂತ ಜಾಗತಿಕ ಸಮಾವೇಶ CCA-MLR ಸಮಾವೇಶ. ಓಕೆ, CCA-MLR ಸಮಾವೇಶ ಅಂಗೀಕಾರ ಆಗಿದ್ದು 80ರಲ್ಲಿ,
ಭಾರತ ಅದನ್ನು ಸೈನ್ ಮಾಡಿದ್ದು 85ರಲ್ಲಿ. ಉದ್ದೇಶ ಅಂಟಾರ್ಟಿಕಾ ಸಾಗರದಲ್ಲಿ ಕಂಡುಬರುವ ಜೀವ ವೈವಿಧ್ಯತೆ, ಸಮುದ್ರದಲ್ಲಿ ಕಂಡುಬರುವ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವುದು. ಮತ್ತೆ ಸರ್ ಅಂಟಾರ್ಟಿಕಾದ ವಾತಾವರಣ ಬಹಳ ಬ್ಯೂಟಿಫುಲ್ ಆಗಿದೆಯಾ ಇಲ್ಲ? ಎಸ್ ಆರ್ ನೋ? ಅಂಟಾರ್ಟಿಕಾದ ಪರಿಸರವನ್ನು ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ, ಅಂಟಾರ್ಟಿಕಾದಲ್ಲಿ ಕಂಡು ಬರುವಂತ ಪರಿಸರವನ್ನು ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಜಾರಿಗೆ ತರಲಾಗಿರುವಂತ ಒಪ್ಪಂದ ಮ್ಯಾಡ್ರಿಡ್ ಒಪ್ಪಂದ. ಮ್ಯಾಡ್ರಿಡ್ ಒಪ್ಪಂದ ಅಂಗೀಕಾರ ಆಗಿದ್ದು 91ರಲ್ಲಿ, ಭಾರತ ಅದನ್ನು ಸೈನ್ ಮಾಡಿದ್ದು 98ರಲ್ಲಿ. ಬಟ್ ಅಂಟಾರ್ಟಿಕಾದಲ್ಲಿ ಒಂದೇ ಒಂದು ಅವಕಾಶ ಕೊಟ್ಟಿದ್ದಾರೆ, ವೈಜ್ಞಾನಿಕ ಸಂಶೋಧನೆಗಳು. ಅಂಟಾರ್ಟಿಕಾದಲ್ಲಿ ವೈಜ್ಞಾನಿಕ ಸಂಶೋಧನೆಗಳನ್ನು ಕೈಗೊಳ್ಳುತ್ತಿರುವ ದೇಶಗಳು ಸೇರ್ಕೊಂಡು ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ಕೊಂಡಿದ್ದಾರೆ. ಇದನ್ನ ಕಾಮ್ ನ್ಯಾಪ್ ಅಂತ ಕರಿತೀವಿ. ಭಾರತವೂ ಕೂಡ ಒಂದು. ಇದು ಅಂಟಾರ್ಟಿಕಾವನ್ನು ಸಂರಕ್ಷಿಸುವ ಜಾಗತಿಕ ಮತ್ತು ರಾಷ್ಟ್ರೀಯ ಪ್ರಯತ್ನಗಳು. ಆಯ್ತು, ನಾವು ಕಾಮ್ ನ್ಯಾಪ್ ಅಲ್ಲಿ ಮೆಂಬರ್ಶಿಪ್ ತಗೊಂಡಿದೀವ ಇಲ್ಲ? ಓಕೆ, ಹಾಗಾಗಿ ಭಾರತ ಅಂಟಾರ್ಟಿಕಾದಲ್ಲಿ 3 ಸಂಶೋಧನಾ ಕೇಂದ್ರಗಳನ್ನು ಓಪನ್ ಮಾಡಿತು. ಒಂದು ಭಾರತಿ, ಮೈತ್ರಿ, ದಕ್ಷಿಣ ಗಂಗೋತ್ರಿ. ಓಕೆ, ಭಾರತಿ, ಮೈತ್ರಿ, ದಕ್ಷಿಣ ಗಂಗೋತ್ರಿ. ರೈಟ್? ಓಕೆ, ಇಫ್ ಯು ಅಬ್ಸರ್ವ್, ಓಕೆ, ಫಸ್ಟ್ ಸ್ಥಾಪನೆ ಮಾಡಿದ್ದು ಭಾರತದ ಮೊಟ್ಟ ಮೊದಲ ಅಂಟಾರ್ಟಿಕಾ ಸಂಶೋಧನಾ ಕೇಂದ್ರ 83ರಲ್ಲಿ ದಕ್ಷಿಣ ಗಂಗೋತ್ರಿ ಮಾಡಿದ್ವಿ. ಬಟ್ ಇತ್ತೀಚೆಗೆ ಮುಳುಗೋಯ್ತು. ಭಾರತಿ, ಮೈತ್ರಿ ಉಳ್ಕೊಂಡಿದೆ. ಬಟ್ ಈಗ ಅದರ ಮುಂದುವರಿದ ಭಾಗವಾಗಿ, ಓಕೆ, ಮುಂದುವರಿದ ಭಾಗವಾಗಿ, ಪ್ಲೀಸ್ ಲಿಸನ್. ಈಗ ಈಸ್ಟರ್ನ್ ಅಂಟಾರ್ಟಿಕಾ ಅಂದ್ರೆ ಅರ್ಥ ಆಗುತ್ತಲ್ಲ ನಿಮ್ಗೆ? ವೆಸ್ಟ್ ಟು ಈಸ್ಟ್, ವೆಸ್ಟ್ ದೊಡ್ಡದ ಈಸ್ಟ್ ದೊಡ್ಡದ? ಓಕೆ, ಸೊ ಅಲ್ಲಿ ಈಸ್ಟ್ ಅಂಟಾರ್ಟಿಕಾದಲ್ಲಿ 2,000 ಕೋಟಿ ರೂಪಾಯಿ, 2,000 ಕೋಟಿ ರೂಪಾಯಿ ಖರ್ಚು ಮಾಡಿ, 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಂಶೋಧನಾ ಕೇಂದ್ರವನ್ನು ಓಪನ್ ಮಾಡ್ತಿದ್ವಿ. ಮೈತ್ರಿ 2ನೇ ಸ್ಟೇಷನ್, ಭಾರತಿ ಇದೆ, ಮೈತ್ರಿ ಒಂದಿದೆ, ಈಗ ಮೈತ್ರಿ 2ನೇ ಸ್ಟೇಷನ್. ಓಕೆ, 2ನೇ ಸ್ಟೇಷನ್. ಹಾಗಾದ್ರೆ ಈ ವೈಜ್ಞಾನಿಕ ಸಂಶೋಧನಾ ಕೇಂದ್ರವನ್ನ ಯಾರು ಸ್ಥಾಪನೆ ಮಾಡ್ತಿದ್ರೆ? ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನಿಕ್ ರಿಸರ್ಚ್, ಗೋವಾ. ಸರ್, ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಕೆಲಸ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್, ಭೂವಿಜ್ಞಾನ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹಾಕ್ಬಿಡ್ತೀರಾ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂತ ಹಾಕ್ಬಿಡ್ತೀರಾ, ಎರಡೂ ತಪ್ಪು. ಭೂವಿಜ್ಞಾನ ಸಚಿವಾಲಯ. ದಿಸ್ ಇಸ್ ಆಲ್ ಅಬೌಟ್ ಅಂಟಾರ್ಟಿಕಾ.